ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ದಿನದ ಪ್ರಮುಖ ರಾಜಕೀಯ ವಿದ್ಯಮಾನಗಳ ಸೆನ್ಸೇಷನಲ್ ಆಯಾಮವನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ಶುರು ಮಾಡೋಣ. ಇವತ್ತಿನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ದೊಡ್ಡ ಸುದ್ದಿಯ ಮೂಲಕ सच बोल रहे हैं। ಹಣದ ಆಸೆಗಾಗಿ ಸುಳ್ಳು ಹೇಳೋರ್ನ, ವಂಚನೆ ಮಾಡೋರ್ನ, ಮೋಸ ಮಾಡೋರನ್ನ ನೋಡಿರ್ತೀವಿ. ಆದರೆ ದೇಶದ ಭದ್ರತೆಗೆ ಮಾರಕವಾಗುವವರ ಸ್ಟೋರಿ ಇದು. ಇನ್ನು ರಾಜಕಾರಣಿಗಳ ವಿಚಾರಕ್ಕೆ ಬಂತು ಅಂತಂದ್ರೆ ಮತಕ್ಕೋಸ್ಕರ ಜಾತಿ ಹೆಸರಲ್ಲಿ ಸುಳ್ಳು, ಹಾಗೆ ಧರ್ಮದ ಹೆಸರಲ್ಲಿ ಸುಳ್ಳು, ಬೇರೆ ಎಲ್ಲಾ ರೀತಿಯಲ್ಲೂ ಕೂಡ ಮೋಸ ಮಾಡುವವರನ್ನ ನಾವು ನೋಡಿದ್ದೇವೆ, ಗಮನಿಸಿದ್ದೇವೆ. ಆದರೆ ಇದೀಗ ರಾಜಕೀಯಕ್ಕೋಸ್ಕರ ಬೀಳುವ ಒಂದೇ ಒಂದು ಮತಕ್ಕೋಸ್ಕರ ದೇಶವನ್ನು ಕೂಡ ಮಾರಿಕೊಳ್ಳುವಷ್ಟು ಕೆಳ ಹಂತಕ್ಕೆ ಹೋಗ್ಬಿಟ್ರ ರಾಜಕಾರಣಿಗಳು. ಅಕ್ರಮ ಬಾಂಗ್ಲಾದೇಶಿಗರು, ಬಾಂಗ್ಲಾದೇಶದಿಂದ ಬಂದ ಅಕ್ರಮ ವಲಸಿಗರು ಭಾರತದ ಒಳಗೆ, ಅದರಲ್ಲೂ ನಮ್ಮ ಕರ್ನಾಟಕದ ಒಳಗೆ, ಅದರಲ್ಲೂ ಬೆಂಗಳೂರಿನ ಒಳಗೆ ರಾಜಾರೋಷವಾಗಿ ಬದುಕ್ತಾ ಇದ್ರು ಕೂಡ ಯಾರ ಕಣ್ಣಿಗೂ ಬೀಳ್ತಲೇ ಇಲ್ವಾ? ಯಾರ ಶ್ರೀರಕ್ಷೆಯಿಂದ ಇವರು ಇಷ್ಟು ಅನಾಯಾಸವಾಗಿ ಬೆಂಗಳೂರಿನಂತಹ ಮಹಾನಗರಿಯಲ್ಲಿ ಬದುಕ್ತಿದ್ದಾರೆ? ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿತು. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಧ್ಯೇಯ ವಾಕ್ಯ ದೇಶ ಮೊದಲು. ಹೀಗಾಗಿ ದೇಶಕ್ಕೆ ಸಂಚಕಾರವನ್ನ ತರ್ತಾ ಇರುವ, ದೇಶದ ಆಂತರಿಕ ಭದ್ರತೆಗೆ ಸವಾಲಾಗಿರುವ ಬಾಂಗ್ಲಾದೇಶಿಗರು, ಅಕ್ರಮ ನುಸುಳುಕೋರರ ವಿರುದ್ಧ ಈ ರಹಸ್ಯ ಕಾರ್ಯಾಚರಣೆ. ಕೇವಲ 2,000 ರೂಪಾಯಿಗೆ ಪೌರತ್ವ ಮಾರಾಟ. ಕಣ್ಣು ಮುಚ್ಚಿ ಕುಳಿತುಕೊಂಡ್ಬಿಟ್ಟಿದ್ಯಾ ಆಡಳಿತ ವ್ಯವಸ್ಥೆ? ಹಾಗಾದ್ರೆ ಪೊಲೀಸ್ ಇಲಾಖೆಗೆ ಇದೆಲ್ಲ ಗೊತ್ತಿಲ್ಲದಲೇ ನಡೀತಾ ಇದೆಯಾ? ಯಾರ ಶ್ರೀರಕ್ಷೆಯಿಂದ ಬಾಂಗ್ಲಾದೇಶದ ನುಸುಳುಕೋರರು ಬೆಂಗಳೂರಿನ ಒಳಗೆ, ಚಿಕ್ಕಮಗಳೂರಿನ ಒಳಗೆ, ಕೊಡಗು ಒಳಗೆ ನುಗ್ಗಿದ್ದಾರೆ? ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ರಹಸ್ಯ ಕ್ಯಾಮೆರಾದ ಕಣ್ಣು ಸಂಚಾರ ಮಾಡಿದೆ. ದೇಶದಲ್ಲೇ ಸಂಚಲನ ಮೂಡಿಸಿದೆ ರಿಪಬ್ಲಿಕ್ ಕನ್ನಡದ ರಹಸ್ಯ ಕಾರ್ಯಾಚರಣೆ. ಮಾಧ್ಯಮ ಲೋಕದಲ್ಲೇ ಪ್ರಪ್ರಥಮ ಬಾರಿಗೆ ದೇಶಕ್ಕೆ ಸಂಚಕಾರ ತರುವಂತಹ ವಿಚಾರದ ಬಗ್ಗೆ ನಡೆದಿರುವ ರಹಸ್ಯ ಕಾರ್ಯಾಚರಣೆ ಇದು. आप लोग यहाँ पर क्या काम करते हैं? एक कूड़ा का बड़ा कचरे का? हाँ, यही कचरा का काम करता हूँ हम लोग। और बीबीएम पर गाड़ी में काम करता है? सुबह बीबीएम पे गाड़ी में इस कॉलोनी में जाता हूँ, इसी कॉलोनी से जाता हूँ। यही सर। का नाम क्या? विजय। विजय कहाँ से? कलकत्ता से। कलकत्ता। सच बोल। कलकत्ता। सच बोल रहे हैं। बांग्लादेश में। बांग्लादेश। बांग्लादेश में किधर? तो खुल्ला से। हाँ? खुल्ला कल्ला। का नाम क्या है? मेरा नाम लुकमान है, मोहम्मद लुकमान है। कहाँ से हैं आप? हम बांग्लादेश से। किधर बांग्लादेश का? बांग्लादेश। बांग्लादेश खुलना जिला का है। खुलना जिला। खुलना जिला। हाँ जी, खुलना बागेरहाट जिला है। आपके साथ कितने लोग आए? मेरे साथ मैं तो 3-4 लोग आया शायद। पहला दिल्ली में आया, उधर से इधर आया। वो बॉर्डर कैसे क्रॉस करते हैं आप लोग? कोई पासपोर्ट भी आता है, कोई ब्लैक में आता है। ब्लैक में कैसे? पैसा बीडीआर है ना, उसको पैसा देना पड़ेगा। किसको? बीडीआर को। ಎಲ್ಲಿಂದಲೋ ಬಂದ್ರು, ಇಲ್ಲಿದ್ದಾರೆ, ಕಸ ಆಯ್ತಾರೆ, ಮತ್ತೊಂದು ಮಗದೊಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾರೆ, ಮುಗ್ದೋಯ್ತು. ಅಷ್ಟು ಸುಲಭವಾಗಿಲ್ಲ, ಅಷ್ಟು ಅನಾಯಾಸವಾಗಿಲ್ಲ ವಿಚಾರ. ಬಹಳ ಗಂಭೀರವಾದ ಸಮಸ್ಯೆ. ಕ್ರೈಮ್ ರೇಟ್ ಹೆಚ್ಚಾಗ್ತಿದೆ ಅನ್ನೋ ಆರೋಪ ಇದೆ. ಇದೇ ಅಕ್ರಮ ನಿವಾಸಿಗಳ ಕಡೆಯಿಂದ. ಇಷ್ಟೆಲ್ಲ ಇದ್ರೂ ಕೂಡ, ಭದ್ರತೆಗೆ ಸವಾಲಾಗಿರುವ ವಿಚಾರವಾಗಿದ್ರೂ ಕೂಡ ರಾಜಕಾರಣಿಗಳ ಪಾತ್ರ ಇದರಲ್ಲಿ ಇಲ್ವಾ ಅನ್ನೋ ಅನುಮಾನ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಬಂದಿದೆ. ಹೀಗಾಗಿ ರಿಪಬ್ಲಿಕ್ ಕನ್ನಡ ಈ ಒಂದು ರಹಸ್ಯ ಕಾರ್ಯಾಚರಣೆಯನ್ನ ಕೈಗೆತ್ತಿಕೊಂಡಿದ್ದು, ಈ ಮಧ್ಯೆ ನುಸುಳುಕೋರರ ಹಿಂದೆ ರಾಜಕೀಯ ಲೆಕ್ಕಾಚಾರ ಕೂಡ ಅಡಗಿರುವ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಳ್ಳದಾರಿ ಹಿಡಿದು ಬಂದವರ ಹಿಂದೆ ನಿಂತವರು ಯಾರು? ಅವರಿಗೆ ದೇಶದ ಪೌರತ್ವವನ್ನ, ವೋಟರ್ ಐಡಿ, ಆಧಾರ್ ಕಾರ್ಡ್ ಅನ್ನ ಕೊಡಿಸ್ತಿರುವವರು ಯಾರು? ಇದೆಲ್ಲದರ ಬಗ್ಗೆ ದೊಡ್ಡ ಪ್ರಶ್ನೆಗಳು ಇದೀಗ ಈ ರಹಸ್ಯ ಕಾರ್ಯಾಚರಣೆಯ ಮೂಲಕ ಹೊರಹೊಮ್ಮತಾ ಇದೆ. ಇದರ ಒಂದು ವರದಿ ನಿಮ್ಮ ಮುಂದೆ. ಬಾಂಗ್ಲಾದೇಶ ನುಸುಳುಕೋರರ ಮೇಲೆ ರಿಪಬ್ಲಿಕ್ ಕ್ಯಾಮೆರಾ. ಮಾಧ್ಯಮ ಲೋಕದಲ್ಲಿ ಐತಿಹಾಸಿಕ ಸ್ಟಿಂಗ್ ಆಪರೇಷನ್. ಇಡೀ ದೇಶಾದ್ಯಂತ ರಿಪಬ್ಲಿಕ್ ಕನ್ನಡ ಸುದ್ದಿ ಸಂಚಲನ.
ದೇಶಾದ್ಯಂತ ಒಂದೇ ಸುದ್ದಿ, ಒಂದೇ ಸದ್ದು. ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಯಾವಾಗಲೂ ದೇಶವೇ ಮೊದಲು. ಅದೇ ನಿಟ್ಟಿನಲ್ಲಿ ನಾವು ದಿಟ್ಟ ಹೆಜ್ಜೆ ಇಟ್ಟೆವು. ಕಳ್ಳ ದಾರಿಯಲ್ಲಿ ಬಂದ ನುಸುಳುಕೋರರ ಮೇಲೆ ಕ್ಯಾಮ್ರಾ ನೆಟ್ಟೆವು. ಹೌದು, ಬಾಂಗ್ಲಾದೇಶದಲ್ಲಿ ಬಡತನದ ನೆಪ ಹಿಡಿದ ನುಸುಳುಕೋರರು ಪಶ್ಚಿಮ ಬಂಗಾಳ, ಅಸ್ಸಾಂ ಗಡಿಯಿಂದ ದೇಶಕ್ಕೆ ನುಗ್ಗುತ್ತಿದ್ದಾರೆ. ಅಂಥದ್ದೇ ಒಂದು ದೊಡ್ಡ ತಂಡ ಬೆಂಗಳೂರಿನಲ್ಲಿ ನೆಲೆಯೂರಿದ್ದು ಖಾತ್ರಿಯಾಗಿದೆ. ನಮ್ಮ ಸ್ಟಿಂಗ್ ಆಪರೇಷನ್ ನಂತರ ದೇಶದಾದ್ಯಂತ ಅಕ್ರಮ ನುಸುಳುಕೋರರ ಬಗ್ಗೆ ವ್ಯಾಪಕ ಚರ್ಚೆ ಆಗ್ತಿದೆ. ನುಸುಳುಕೋರರ ಹಿಂದೆ ರಾಜಕೀಯ ನೆರಳು, ಅಡ್ಡ ದಾರಿಯಲ್ಲಿ ಬಂದವರಿಂದ ಭದ್ರತೆಗೆ ಉರುಳು. ರಿಪಬ್ಲಿಕ್ ಕನ್ನಡಕ್ಕೆ ಎಲ್ಲಕ್ಕಿಂತ ದೇಶವೇ ಮೊದಲು. ಒಂದು ಕಡೆ ದೇಶದ ಭದ್ರತೆಗೆ ಇದು ಸವಾಲೊಡ್ಡುತ್ತಿದ್ರೆ, ಇನ್ನೊಂದು ಕಡೆ ಇದೇ ಅಕ್ರಮ ನುಸುಳುಕೋರರ ಹಿಂದೆ ರಾಜಕೀಯ ಕೈಗಳು ಕೆಲಸ ಮಾಡಿರೋ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಈ ಹಿಂದೆ ಕೊಡಗು ಜಿಲ್ಲೆಯಲ್ಲಿನ ಒಂದು ಸನ್ನಿವೇಶ ಬೆಸ್ಟ್ ಎಕ್ಸಾಂಪಲ್ ಅನ್ನೋ ರೀತಿ ಇದೆ. ಅದರ ಕುರಿತು ವಕೀಲ ಪವನ್ ಪೆಮ್ಮಯ್ಯ ವಿವರಿಸಿದ್ದಾರೆ. ಬಹುಶಃ ಅಂದಾಜು ಒಂದು 3 ವರ್ಷಗಳ ಹಿಂದೆ ನಮ್ಮ ಕೊಡಗು ಪೊಲೀಸರಿಗೆ ನಾವೆಲ್ಲ ಬೇರೆ ಬೇರೆ ಕಡೆಯಿಂದ ಮನವಿ ಕೊಡ್ತಾ ಇದ್ವಿ ಆಗ, ಸರ್ ದಯವಿಟ್ಟು ಇವ್ರ ಬಗ್ಗೆ ಒಂದು ತನಿಖೆ ಮಾಡಿ ಅಂತೇಳಿ. ಆಗ ಕೊಡಗಿನ ಇವರು SP ಏನು ಮಾಡಿದ್ರು, ಎಲ್ಲ ಪೊಲೀಸ್ ಠಾಣೆಗಳಿಗೆ ಒಂದು ಮಾಹಿತಿ ಕೊಟ್ಟರು. ಆಯಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎಷ್ಟು ಕಾಫಿ ತೋಟದ ಮಾಲೀಕರಲ್ಲಿ ಇವರು ಎಷ್ಟು ಜನ ಇದ್ದಾರೆ, ಇವರ ದಾಖಲೆಗಳನ್ನ ತನಿಖೆ ಮಾಡಿ ಇವ್ರದ್ದೊಂದು ಗಣತಿ ಕಾರ್ಯ ಮಾಡಿ ಅಂತೇಳಿ ಪೊಲೀಸರು ಕೂಡ ಕೆಲಸ ಪ್ರಾರಂಭ ಮಾಡಿದ್ರು. ಆದರೆ ಸರ್ ದುರಾದೃಷ್ಟ ಮತ್ತು ದುರಂತ ಏನು ಅಂತ ಹೇಳಿದರೆ, ಯಾವುದೋ ಒಂದು ಕಾಣದ ಕೈ, ಯಾವುದೋ ಒಂದು ರಾಜಕಾರಣಿಯಂತೆ ಪೊಲೀಸರ ಮೇಲೆ ಒತ್ತಡ ತಂದುಬಿಟ್ಟು ಆ ಗಣತಿ ಕಾರ್ಯ ಏನಾಗ್ತಾ ಇತ್ತು, ಇವ್ರ ಬಗ್ಗೆ ಏನೊಂದು ಇವರ ದಾಖಲೆಗಳ ತನಿಖೆ ಆಗ್ತಾ ಇದ್ರು, ಅದನ್ನ ಅಲ್ಲಿಗೆನೆ ಮುಚ್ಚಾಕ್ಬಿಟ್ರು ಸರ್, ನಿಂತೆ ಹೋಯ್ತಾ ಇತ್ತು. ಇದೇ ರಾಜಕೀಯ ಮತ್ತು ರಾಜಕಾರಣಿಗಳ ಮೇಲಿನ ಆರೋಪ ಗಂಭೀರ ಸ್ವರೂಪ ಪಡೆದುಕೊಳ್ತಿದೆ. ಸದ್ಯ ರಾಜಕೀಯ ಲೆಕ್ಕಾಚಾರ, ಲಾಭ ನಷ್ಟಗಳನ್ನ ಬದಿಗೊತ್ತಿ ದೇಶದ ಭದ್ರತೆಯತ್ತ ಚಿತ್ತ ನೆಡಬೇಕಿದೆ. ಸರ್ಕಾರ ಆ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಡಬೇಕಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡ ಕಳಕಳಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.